ಮಾಡಬೇಕು ಅಂತ ಹೋಗಿದ ತಕ್ಷಣ ಉತ್ತರಾಖಂಡ್ ಹೋದ್ವಿ. 3 days ತುಂಬಾ ಚೆನ್ನಾಗಾಯ್ತು. ಇದಕ್ಕಿದ್ದಾಗೆ ಸ್ನೋ ಬೀಳುತ್ತೆ, 17 ದಿವಸ ಶೂಟಿಂಗ್ ನಿಂತೋಗುತ್ತೆ, ಶೂಟ್ ಮಾಡೋಕ್ಕಾಗಲ್ಲ, ವಾಪಸ್ ಬರ್ತೀವಿ. ಬ್ಯಾಂಗ್ಳೂರಲ್ಲಿ ಸೆಟ್ ಆಗ್ತಾ ಇರ್ತೀವಿ, ಸೆಟ್ ವರ್ಕ್ ಮಾಡಿ ಸ್ಟಾರ್ಟ್ ಅಂತ ಹೋಗ್ತೀವಿ. ಮೇಲೆ ಗೋಡ ಕಟ್ಟಿರ್ತೀವಿ. 2 ವರ್ಷ ಲಾಕ್ಡೌನ್ ಆಗಿ ಗೋಡ ಇದು ಲೈಟ್ಸ್ ಕಟ್ಟೋ ಗೋಡ ಬಿದ್ದೋಗುತ್ತೆ. ಅದರಿಂದ 25 ದಿವಸ ಶೂಟಿಂಗ್ ನಿಲ್ಲುತ್ತೆ. ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಕ್ ಹೋಗ್ತೀವಿ. ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಕ್ ಹೋಗ್ತೀವಿ. ಇಡೀ ಸೆಟ್ಟಲ್ಲಿ ಬೆಂಕಿ, ಗ್ಯಾಸ್ ಹಾಕಿರ್ತೀವಿ, ಗ್ಯಾಸ್ ಲೀಕ್ ಆಗುತ್ತೆ. ಎಲ್ಲ ಹೊರಗಡೆ ಬರ್ತೀವಿ, ಶೂಟಿಂಗ್ ಕ್ಲೋಸು. ಮತ್ತೆ ಗ್ಯಾಸ್ ಇದೆಲ್ಲ ಬೇರೆ ಕಡೆಯಿಂದ ತರಿಸಿ, ಅದರಿಂದ ಮತ್ತೆ 20 ದಿನ ಶೂಟಿಂಗ್ ಇರೋದಿಲ್ಲ. ಇನ್ನೊಂದು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ತೀವಿ, ಅಲ್ಲೇನೋ ತೊಂದರೆ ಆಗುತ್ತೆ. ಒಂದಿನ ಇರೋದು 4 ದಿವಸ ಆಗುತ್ತೆ. ಅಂದ್ರೆ ಇಡೀ ಸಿನಿಮಾ ಆರಾಮಾದಾಗ್ಲಿಲ್ಲ. ಅಡೆ. ಸೊ ಸಿನಿಮಾದಲ್ಲಿ ಹಾರರ್ ಎಕ್ಸ್ಪೀರಿಯನ್ಸು ನನಗೆ ಈ ತರ ಆಗ್ತಾ ಇದೆ. ಇಲ್ಲ, ನನಗೆ ಆ್ಯಕ್ಚುಲಿ ಏನೋ ಆ ಥರದ ಅನುಭವಗಳು, ನಾನು ಹಾರರ್ ಪಿಕ್ಚರ್ನ ಇಷ್ಟಪಟ್ಟರು ಕೂಡ ಆ ಥರದ್ದೇನೋ ಅನುಭವಗಳು ನನಗೆ ಇದುವರೆಗೂ ಆಗಿಲ್ಲ. ದೆವ್ವ ಭಯ ಒಂಚೂರು ಇದೆ ರೀ ನನಗೆ. ಅದೇನು ನಾನು ನಿಜಕ್ಕೂ ನನಗೆ ಹಾರರ್ ಪಿಕ್ಚರ್ ನೋಡೋಕೆ ಇಷ್ಟಪಡ್ತೀನಿ, ಆ ಥರದ ಅನುಭವ ಆಗಿಲ್ಲ. ಆದರೂ ಭಯ ಹೆಂಗೆ ಗೊತ್ತಾ, ಯಾವುದೋ ಒಂದು ಹಾರರ್ ಫಿಲಮ್ ನೋಡಿಕೊಂಡು ಹೊರಗಡೆ ಬಂದಿರ್ತೀನಿ ಅಂದ್ಕೊಳ್ಳಿ, ಸುಮ್ಮನೆ ನಾನೇ ಯೋಚನೆ ಮಾಡೋದು, ಹಿಂದೆ ಯಾವನೋ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಅನಿಸ್ತಾರೆ. ಹೆಂಗೆ ಅಂತಂದರೆ ಆಯ್ತಾ ರಪಕ್ಕಂತ ಓಡ್ಬಿಡ್ತೀನಿ ನಾನೇ. ಅಂದ್ರೆ ನಿಜ ನಮಗೆ ಗೊತ್ತಾಗ ತಂಗೇನೋ ತಪ್ಕೊಂಡಂಗೆ ಸುಮ್ಮನೆ ಹಂಗೆ ಇಮೇಜ್ ಮಾಡಿದ್ರೆ ಸಾಕು, ನಿಜವಾಗ್ಲೂ ಐತೇನೋ ಅಂತ ಅನ್ನೋ ಥರ. ಈ ಥರ ಅಂದರೆ ಈ ಥರ ಇಮ್ಯಾಜಿನೇಷನ್ ಅಷ್ಟೇ ಇದು. ನಿಜವಾಗ್ಲೂ ಹೀಗೆ ಆಗಿರೋ ಅಂಥದ್ದೇನಿಲ್ಲ. ತಪ್ಕೊಂಡಿದ್ದಾರೆ ಅದು ಟುಕ್ಕೊಂಡು ಓಡೋಗ್ಬಿಟ್ಟಿದ್ದೀನಿ ನಾನೇ ಎಷ್ಟೋ ಸಲ. ಯಾಕೆ ಕೊಟ್ಟು ಬಂದೆ ನಾನೇನು ಭಯ ಭಕ್ತಿ. ಈ ಸಲ ಏನಾಯ್ತು ಗೊತ್ತಿಲ್ಲ, ಅದು ಕೋಇನ್ಸಿಡೆನ್ಸ್ ಅಥವಾ ಒಂದು ಶಕ್ತಿನೋ ಏನು ಗೊತ್ತಿಲ್ಲ. ಒಂದ್ಸಲ ಹೇಳ್ತೀನಿ ಅದನ್ನ. ಶೂಟಿಂಗ್ ಟೈಮಲ್ಲಿ ಒಂದು ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ವಿ. ನಾನು ಕ್ಯಾರವನಲ್ಲಿ ರೆಡಿ ಆಗ್ತಾ ಇದ್ದೆ. ನಾನು ಬಂದೆ ಫಸ್ಟ್ ಬಂದು ಒಂದ್ಸಲ ಎಲ್ಲರಿಗೂ ಹಾಯ್ ಅಂತ ಹಿಂಗೆ ಹೇಳಿ ಮಾತಾಡಿ ಮತ್ತೆ ನಾನು ಕ್ಯಾರವನ್ಗೆ ಹೋಗ್ತೀನಿ. ಬಂದಾಗ ಜೀಸಸ್ದು ಒಂದು ಶಾರ್ಟ್ ತೆಗಿತಾ ಇದ್ರು, ಒಂದು ಫೋಟೋ ಇರುತ್ತೆ, ಜೀಸಸ್ದು ಒಂದು ಶಾರ್ಟ್ ತೆಗಿತಾ ಇದ್ರು. ನಾನು ನೋಡಿದೆ ಅದನ್ನು, ಅಂದರೆ ಅದನ್ನೆಲ್ಲ ರೆಡಿ ಆಗ್ತಾ ಇದ್ರು. ಆ ಕ್ಯಾಮ್ರಾಗೆಲ್ಲ ಇಟ್ಕೊಂಡು ನಾನು ಬರ್ಕೊಂತ ರೆಡಿ ಆಗಿ, ಸರ್ ನಿಮ್ಮದು ನೆಕ್ಸ್ಟ್ ಶಾರ್ಟೇ ನಿಮ್ದು ಇರುತ್ತೆ ಅಂತಂದರು. ನಾನು ರೆಡಿ ಆಗೋದಕ್ಕೆ ಅಂತ ನಾನು ರೆಡಿ ಆಗಿದ್ದೆ ಆಲ್ಮೋಸ್ಟ್. ಜೀಸಸ್ ಶಾರ್ಟ್ ತೆಗೆದು ಎಷ್ಟೊತ್ತಾಗುತ್ತೆ, ಒಂದು ದೇವರಿನ ಶಾರ್ಟ್ ತೆಗೆದಷ್ಟು ಒಂದು 10 ನಿಮಿಷ. ನಾನು ಕಾಯ್ತಾನೆ ಇದ್ದೀನಿ ಕ್ಯಾರವನಲ್ಲಿ. ಯಾರು ನಾನು ಏನು ಅಂತಂದೆ. ಇಲ್ಲ ಅಣ್ಣ ಲೈಟಿಂಗ್ ರೆಡಿ ಮಾಡ್ತಾವ್ರೆ. ಏನು ಅಂತಂದರೆ ಶಾರ್ಟ್ ತೆಗೆಯೋ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಈ ಇದು ನಡೆದಾಡ್ತಾರಲ್ಲ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ, ಲೈಟ್ ಕಟ್ಟುವಂಥದ್ದು, ಅದಕ್ಕೆಲ್ಲ ಗೋಡ ಅದು ಕಟ್ಟಾಗಿ ಇದಾಗ್ಬಿಡ್ತು. ಅಣ್ಣ ಇವತ್ತು ಶೂಟಿಂಗ್ ಇಲ್ಲ ಅಂದರು. ಶೂಟಿಂಗ್ ಪ್ಯಾಕಪ್ ಇವತ್ತು, ಶಾರ್ಟೇ ತೆಗ್ದಿಲ್ಲ ನಾವು. ಪ್ಯಾಕಪ್ಪ ಯಾಕೆ ಅಂದರೆ ಅದು ಟೋಟಲಾಗಿ ಮೇಲ್ಗಡೆ ಇರೋಂಥ ಗೋಡ ಕಟ್ಟಾಗಿ ಇದಾಗೋಯ್ತು. ನಾನು ಹಾಗೆ ಓಡ್ ಬಂದೆ ಸೆಟ್ಗೆ. ನಮಗೆ ಏನು ಪ್ಯಾಕಪ್ ಅಂತೆ ಅಂತ, ಸರ್ ಅಲ್ಲಿ ನೋಡಿ ಅಂತಂದ್ರು. ಎಲ್ಲ ಫುಲ್ ಟಪ್ ಅಂತ ಕಟ್ಟಾಗಿತ್ತು. ಆವಾಗ ನವನೀತು ನನಗೊಂದು ವಿಚಾರ ಹೇಳಿದ್ರು, ಸರ್ ಒಂಚೂರು ಲೇಟ್ ಆಯಿತು ನಮ್ಮದು ಶಾರ್ಟು. ಆ ಶಾರ್ಟ್ ಲೇಟ್ ಆಗಿದ್ದೇ ಒಳ್ಳೇದಾಯಿತು ಸರ್, ಯಾಕೆ ಅಂತ ಕೇಳಿ. ಆ ಜೀಸಸ್ ಫೋಟೋ ಹಿಂಗೆ ತೆಗಿತಾ ಇದ್ರಲ್ಲ ಶೂಟಿಂಗು, ಆ ಶೂಟ್ ಆನ್ ಟೇಕಲ್ಲೇ ಆ ಫೋಟೋ ಹಿಂಗೆ, ಅಂದರೆ ಹಿಂದ್ಗಡೆ ಒಂದು ಮಳೆ ಕಳ್ಚ್ಕೊಂಡು ಹಿಂಗೆ ಬಿದ್ದೋಗಿತ್ತಂತೆ. ಅಂದರೆ ಹಿಂಗೆ ತಿಳ್ಕೊಂಬಿಡ್ತು ಸರ್. ಅದನ್ನು ರೆಡಿ ಮಾಡೋದಕ್ಕೆ ಅಂತ ಹಿಂದೆ ಮಳೆ ಹೊಡೆಯೋದಕ್ಕೆ ಅಂತ ಹೋದ್ರು. ಅಲ್ಲಿ ಟೈಮ್ ಆಯಿತು. ಆ ಟೈಮಲ್ಲಿ ಅದು ಕಟ್ಟಾಯಿತು. ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಅಲ್ಲಿ ಏನೋ ಗೊತ್ತಿಲ್ಲ ನಮಗೆ, ಬಟ್ ದೇವರೇ ತಪ್ಪಿಸಿದ್ನೋ ಏನೋ ಗೊತ್ತಿಲ್ಲ ಸರ್ ಅಂತಂದ್ರೆ ಅಂಥದ್ದು. 31 ಡಿಸೆಂಬರ್ ಕರೆಕ್ಟ್ ನೋಡಿ, ನಿದ್ದೆ ಆಯಿತು. ನಾನು ರೆಡಿ ಆಗಿದ್ದೆ ಆ್ಯಕ್ಚುಲಿ. ನೋಡಿ ಅದು ಕೋಇನ್ಸಿಡೆನ್ಸ್ ಅಂತ ಹೇಳೋಣ, ಅಥವಾ ದೇವರ ಒಂದು ಸೂಚನೆ ಕೊಡ್ತಾರಂತೆ, ಅದನ್ನು ತಪ್ಪಿಸಿದ್ದು ದೇವರೇನ ಅಂತ ಅನ್ನೋವಂಥದ್ದು ಭಾಳ ಇದಂಗಾಗುತ್ತೆ. ಇದೊಂದು ಚಿಕ್ಕ ಇನ್ಸಿಡೆಂಟ್ ನನಗೆ, ನನ್ನ ಅನುಭವದ ನಾನು ಇದ್ದೇ ಹೋಗ್ತಾ ಅದಕ್ಕೋಸ್ಕರ ನೀವು ಇದ್ರಿ. ಓಕೆ, ಐ ಥಿಂಕ್